ಹಾಯ್ ಫ್ರೆಂಡ್ಸ್, ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ತಿನ್ನುವಂತಹ ಈ ಮಶ್ರೂಮ್ ಬಿರಿಯಾನಿಯನ್ನು ನೀವು ಮನೆಯಲ್ಲಿ ಕುಕ್ಕರ್ನಲ್ಲಿ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ನಾನು ಟ್ರೈ ಮಾಡಿದ್ದೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಫ್ರೈಂಗ್ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಒಂದು ಚಕ್ಕೆ, ಲವಂಗ, ಏಲಕ್ಕಿ, ಪೆಪ್ಪರ್, ಹಾಗೆ ಒಂದು 6ರಿಂದ 7 ಎಸ್ಲು ಬೆಳ್ಳುಳ್ಳಿ, ಒಂದು ಗಡ್ಡೆ ಈರುಳ್ಳಿ, ಹಾಗೆಯೇ ಒಂದು 5-6 ಕಾಯಿ ಮೆಣಸು, ಖಾರ ಜಾಸ್ತಿ ಬೇಕು ಅಂದರೆ ಪೆಪ್ಪರ್ನ ಇಲ್ಲಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಶುಂಠಿ 2 ತುಂಡು, ಇದರ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ ಆಗುವಷ್ಟು ಪುದೀನ ಸೊಪ್ಪು, ಹಾಗೆಯೇ ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪು, ಈ 3 ಸೊಪ್ಪುಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು. ಈ ಮಸಾಲ ಅಂತೂ ಸಖತ್ ಟೇಸ್ಟ್ ಕೊಡುತ್ತೆ ಈ ಬಿರಿಯಾನಿಗೆ. ಅದಾದಮೇಲೆ ಗ್ರೈಂಡ್ ಮಾಡಿದಾದಮೇಲೆ ನಾವು ಮಶ್ರೂಮ್ನ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಅದಕ್ಕೆ ಈ ಮಸಾಲನ ಹಾಕ್ಕೊಬೇಕು. ಅದಾದಮೇಲೆ 1/2 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ, ಇಷ್ಟೇ. ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಇಡಬೇಕು ಅಂತೇನೇ ಇಲ್ಲ. ನಾವು ಇದನ್ನು ಆವಾಗಲೇ ಮಾಡ್ಕೊಬೋದು. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ, ಹಾಗೆಯೇ ಜಾಸ್ತಿ ರುಚಿ ಬರಬೇಕು ಅಂದರೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ. ಇದಕ್ಕೂ ಚಕ್ಕೆ, ಲವಂಗ, ಏಲಕ್ಕಿ, ಹೋಲ್ ಸ್ಪೈಸಸ್ನ ಹಾಕ್ಬಿಟ್ಟು ಈರುಳ್ಳಿ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. 2 ಈರುಳ್ಳಿ, ಹಾಗೆಯೇ ಒಂದು 4 ಎಸ್ಲು ಪುದೀನನ ಹಾಕ್ಕೊಂಡು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ. ಒಂದು ಟೊಮೆಟೊನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಆವಾಗಲೇ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಮಶ್ರೂಮ್ನ ಹಾಕ್ಕೊಳ್ಳಿ. ಮಶ್ರೂಮ್ನಲ್ಲಿ ನೀವು ಉಪ್ಪು ಸ್ವಲ್ಪ ಹಾಕಿತ್ತು ಅಂದರೆ ಈಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಅನ್ನಕ್ಕೂ ಸೇರಿಸಿ ನಾವು ಈಗ ಉಪ್ಪನ್ನ ಹಾಕ್ಕೊತಾ ಇದ್ದೀವಿ. ಆವಾಗಲೇ ಜಾಸ್ತಿ ಹಾಕ್ಕೊಂಡಿದ್ದೀವಿ ಅಂದರೆ ಉಪ್ಪು ಸಾಕಾಗುತ್ತೆ. ಅದಾದಮೇಲೆ ಅಕ್ಕಿ ಎಷ್ಟು ತಗೊಂಡಿರ್ತೀರಿ ಅದರ 2ರಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ತೊಳೆದು ಚೆನ್ನಾಗಿ ನೆನೆ ಹಾಕಿರುವಂತಹ ಅಕ್ಕಿನ ಇದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ವಿಷಲ್ನ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸಿದ್ರೆ ಆಯಿತು. ಸೂಪರ್ ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಬಿರಿಯಾನಿಯನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಬಹುದು. ನಾನಂತೂ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ನೋಡಿದೆ, ಸಖತ್ತಾಗಿ ಇತ್ತು. ನೀವು ಫಿದಾ ಆಗೋಗ್ತೀರಾ. ಅದರಲ್ಲೂ ನಾನ್ ವೆಜ್ ತಿಂದೇ ಇರೋರಿಗೆ ಈ ರೆಸಿಪಿನ ಮಾಡಿಕೊಟ್ರೆ, ಬಿರಿಯಾನಿ ರೆಸಿಪಿನ ಮಾಡಿಕೊಟ್ರೆ ಸೂಪರಾಗಿ ಇಷ್ಟಪಟ್ಟು ತಿಂತಾರೆ. ನೀವು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಾನ್ ವೆಜ್ ತಿಂದೇ ಇರೋರಿಗೆ ಮಶ್ರೂಮ್ನ ಹಾಕ್ಬಿಟ್ಟು ಬಿರಿಯಾನಿನ ಮಾಡಿಕೊಡಿ. ಸಖತ್ ಟೇಸ್ಟಿಯಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ವಾರದಲ್ಲಿ ಒಮ್ಮೆ ಆದರೂ ಈ ರೆಸಿಪಿನ ನೀವು ಟ್ರೈ ಮಾಡೋದಂತೂ ಪಕ್ಕ.